ಪ್ರೀತಿ ಅಂದರೆ ಹೇಳ್ರಿ ಎಲ್ಲರ ದೃಷ್ಟಿಕೋನದೊಳಗೆ ಒಂದು ಪ್ರೀತಿ ಅಂದರೆ ಹಿಂಗೆ ಅಂಥೇಳಿ ಅವ್ರವ್ರ ಒಂದು ಮೈಂಡ್ಸೆಟ್ ಯಾವ ರೀತಿ ಇರ್ತದೆ. ಸೊ ಆ ರೀತಿ ಅವರ ಒಂದು ಪ್ರೀತಿಯ ವಿಶ್ಲೇಷಣೆ ಆಗಿರ್ಬೋದು, ಭಾವನೆ ವ್ಯಕ್ತಪಡಿಸೋ ರೀತಿ ಬೇರೆ ಬೇರೆ ಥರ ಇರ್ತೈತಿ. ಸೊ ಇಲ್ಲೂ ಕೂಡ ಒಬ್ಬ ವ್ಯಕ್ತಿ, ಒಬ್ಬ ಪ್ರೇಮಿ ಅಂತಲೇ ಹೇಳ್ಬೋದು. ಅವನ ಹೆಸರೇ ಇವಾನ್ ಅಂತ, ಆ ಒಂದು ಹುಡುಗಿ ಹೆಸರು ಏಂಜೆಲಾ ಅಂತ. ಸೊ ಇಬ್ಬರು ಕಪಲ್ಸ್ ಆ್ಯಕ್ಚುಲಿ ರಷ್ಯಾದವ್ರು ಇರ್ತಾರೆ ಇವರು. ಸೊ ಇವರು ಪರ್ವತಾರೋಹಿಗಳು ಅಂದರೆ ಸ್ಕೈ ಕ್ಲೈಂಬರ್ಸ್, ಅಂದರೆ ಶಿಖರಗಳನ್ನು ಏರುವಂಥದ್ದು, ಪರ್ವತಗಳನ್ನು ಏರುವಂಥದ್ದು, ಇಂತಹ ಒಂಥರ ಅಡ್ವೆಂಚರ್ಸ್ ಅಂತ ಹೇಳ್ಬೋದು. ಸೊ ಈ ರೀತಿ ಕೆಲಸಗಳನ್ನು ಇವ್ರದ್ದು ಒಂದು ಪ್ಯಾಷನ್ ಅಂತಲೇ ಹೇಳ್ಬೋದು, ಅವರು ಅಳವಡಿಸ್ಕೊಂಡ್ಬಂದಿರೋ ರೀತಿ. ಸೊ ಇವರಿಬ್ಬರು ಆ್ಯಕ್ಚುಲಿ ತುಂಬ ವರ್ಷದ ಕಾಲದಿಂದ ಲವ್ ಮಾಡ್ತಾಯಿದ್ರು. ಸೊ ಅದಕ್ಕೆ ಒಂದು ಟೈಮ್ ಕೂಡ ಬರಬೇಕು ಅಂತ ಹೇಳ್ತಾರಲ್ಲ, ಸೊ ಆ ಟೈಮ್ ಕೂಡ ಬಂದಿದ್ದು ಜುಲೈ 1ಗೆ. ಸೊ ಜುಲೈ 1ಗೆ ಇವರು ಪ್ರಪೋಸ್ ಮಾಡೋಕ್ಕೆ ಈ ಹುಡುಗ ಹೇಳ್ತಾನೆ. ಸೊ ಅವರಿಬ್ಬರ ನಡುವೆ ಈಗ ಆಬ್ವಿಯಸ್ಲಿ ಒಬ್ಬ ಸ್ಕೈ ಕ್ಲೈಂಬರ್ಸ್ ಪರ್ವತಾರೋಹಿ ಇದ್ದಾರಾದರೆ ಎಲ್ಲಾದರೂ ಹೋಗೋದು, ಅವ್ರದ್ದು ಒಂದು ಡಿಸ್ಕಷನ್ ಮಾಡೋದು ಇರ್ತದೆ. ಸೊ ಅವತ್ತು ಕೂಡ ಇವಾನ್ ಏನು ಮಾಡ್ತಾನೋ, ಅವಳಿಗೆ ನ್ಯೂಯಾರ್ಕ್ನ ಎಂಪೈರ್ ದ ಟಾಲೆಸ್ಟ್ ಬಿಲ್ಡಿಂಗ್, ಬಹಳ ತುದಿ ಎಷ್ಟೈತಪ್ಪ ಅದ್ರ ಅಡಿ ಅಂತಂದರೆ 1454 ಅಡಿ ಎತ್ತರದ ಉದ್ದವಾದ ಬಿಲ್ಡಿಂಗಲ್ಲಿ ಪೂರ್ತಿ ನಿಮಗೆ ನಾ ಫೋಟೋ ಹಾಕ್ತೇನೆ ನೋಡ್ರಿ, ತುದಿಯಲ್ಲಿ ನಿಂತ್ಕೊಂಡು ಈ ಒಂದು ಹುಡುಗಿಗೆ ಇವನು ಮೊಣಕಾಲು ಊರ್ಬಿಟ್ಟು ಪ್ರಪೋಸ್ ಮಾಡ್ತಾನೆ. ಅದು 2 ಹೆಲಿಕಾಪ್ಟರ್ ತರಿಸಿರ್ತಾರೆ ಅವರು, ಅದರೊಳಗೆ ವಿಡಿಯೋ ಶೂಟ್ ಮಾಡ್ತಾ ಇರ್ತಾರೆ. ಅಂದರೆ ಇದು ಪ್ರಪೋಸ್ ಸಲುವಾಗೇ ಮಾಡಿರೋದು, ಅವರ ಒಂದು ಪ್ಯಾಷನ್ನು ಹೌದು, ಮತ್ತು ಅವರು ಯಾವುದೇ ರಿಸ್ಕ್ ತೊಗೊಂಡಿಲ್ಲ. ಯಾಕಂತಂದ್ರೆ ಅವರ ಒಂದು ಹವ್ಯಾಸ ಅದನ್ನು ನಡ್ಕೊಂಡು ಬಂದಿರೋ ರೀತಿಯೇ ಅದು. ಸೊ ಆ ಒಂದು ದೃಷ್ಟಿಕೋನದೊಳಗೆ ಅವರು ಪ್ರಪೋಸಲ್ ಮಾಡಿದ್ದಾರೆ. ದ್ಯಾಟ್ ಈಸ್ ರಿಯಲಿ ಒಂಥರ ಯಾರು ಮಾಡದೇ ಇರೋದು ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂದ್ರೆ ನಾವು ಫಿಲ್ಮ್ ಒಳಗೆ ನೋಡಿ ಈ ಥರ ಏನಾರು ನೋಡಿದ್ರೆ ಭಾಳ ಖುಷಿ ಪಡ್ತೇವೆ, ಎಲ್ಲನೂ ಭಾಳ ಹೊಗಳ್ತೇವೆ. ಅದೇ ಒಬ್ಬ ನಾರ್ಮಲ್ ಪೀಪಲ್ಸ್ ಏನಾದ್ರು ಮಾಡಿದರೆ ಇದ್ರ ಬಗ್ಗೆ ನಾವು ಕಮೆಂಟ್ಸ್ ಹಾಕ್ತೇವೆ, ಹುಚ್ಚಾಟ ಹಾಗೆ ಹಿಂಗೆ ಅಂತ. ಯಾಕಂತಂದರೆ ಅದು ಅವರ ಒಂದು ಹವ್ಯಾಸ ಆಗಿರ್ತದೆ, ಅವರ ಒಂದು ಪ್ಯಾಷನ್. ಅದು ಆ್ಯಕ್ಚುಲಿ ಅವ್ರು ಹೊಸದಾಗಿನೂ ಟ್ರೈ ಮಾಡಿಲ್ಲ, ಅವರು ಅವಾಗಿಂದನೂ ತುಂಬ ವರ್ಷದಿಂದನೂ ಈ ಥರ ಶಿಖರಗಳನ್ನ ಏರೋದು ಅವ್ರಿಗೆ ಅಭ್ಯಾಸ ಆಗಿಬಿಟ್ಟಿರ್ತದೆ. ಸೊ ಈ ರೀತಿ ಇವರ ಲೈಫ್ ಒಳಗೂ ಆಗೈತಿ. ಸೊ ಈ ರೀತಿ ಪ್ರಪೋಸ್ ಮಾಡಿದ್ದಾರೆ. ಸೊ ಪ್ರಪೋಸ್ ಮಾಡಿ ಇಳಿಯೋವಂಥ ಸಂದರ್ಭದೊಳಗೆ ಪೊಲೀಸ್ ಬಂದು ಅರೆಸ್ಟ್ ಮಾಡಿದ್ದಾರೆ ನ್ಯೂಯಾರ್ಕ್ನೊಳಗೆ. ಅದಾದಮೇಲೆ ಅವರು ಪರ್ವತಾರೋಹಿಗಳಂತ ಗೊತ್ತಾದ ತಕ್ಷಣ ಒಂದು ಸ್ವಲ್ಪ ಫೈನ್ ಹಾಕಿಸ್ಕೊಂಡು ರಿಲೀಸ್ ಮಾಡಿದ್ರು. ಸೊ ಅವ್ರು ಹೊರಗೆ ಬಂದ ಕೂಡ ಭಾಳ ಮಂದಿ ಅವ್ರಿಗೆ ಹಗ್ ಮಾಡೋದಾಗಿರ್ಬೋದು, ಸೆಲ್ಫಿ ತೊಗೊಳೋದಾಗಿರ್ಬೋದು, ಒಂಥರ ಸೆಲೆಬ್ರಿಟಿ ಥರ ಅವ್ರನ್ನ ಟ್ರೀಟ್ ಮಾಡತ್ತಿದ್ರು. ಮತ್ತು ಆ್ಯಕ್ಚುಲಿ ಅವರು ಒಂದು ಡಾಕ್ಯುಮೆಂಟ್ರಿ ಫಿಲ್ಮ್ ಮಾಡಿದ್ದಾರೆ, ಅದು ಚೀನಾದೊಳಗೆ. ಎಲ್ಪ ಅಂತಂದ್ರೆ ಲಿಯಾಂಗ್ಜಿನ್ ಅಂತ ಹೇಳಿ. ಸೊ ಲಿಯಾಂಗ್ಜಿನ್ ಅನ್ನೋ ಕಟ್ಟಡವನ್ನು ಏರಿದ್ದಾರೆ ಇವರು. ಸೊ ಅದು ಕೂಡ 1955 ರೆಡಿಯಾಗಿದ್ದ ಕಟ್ಟಡ ಅದು. ಸೊ ಅಲ್ಲಿ 2024 ಆಗದ. ಸೊ ಇದೊಂದು ಡಾಕ್ಯುಮೆಂಟ್ರಿ ಫಿಲ್ಮ್ ಕೂಡ ಆಗೈತಿ, ನೆಟ್ಫ್ಲಿಕ್ಸ್ ಒಳಗೆ ಐತಿ, ನೀವು ಹೋಗಿ ಚೆಕ್ ಮಾಡಿರ್ಬೇಕಾದ್ರೆ. ಆ ಒಂದು ಏನು ಮೇಲೆ ಒಂದು ತುದಿಗೆ ಹೋಗಿಬಿಟ್ಟು ನ್ಯೂಯಾರ್ಕ್ದ ಎಂಪೈರ್ ಬಿಲ್ಡಿಂಗ್ ಲಾಸ್ಟ್ ಅವರ್ ಇರ್ತದಲ್ಲ, ಅಲ್ಲಿ ಹೋಗಿಬಿಟ್ಟು ಅಂದರೆ ಸ್ವಲ್ಪ ನಿಂತ್ಕೊಳ್ಳೋಂಥ ಪ್ಲೇಸ್ ಇತ್ತು ಸರ್ಕಲ್ ಆಗಿ. ಸೊ ಅಲ್ಲಿ ನಿಂತ್ಕೊಂಡ್ಬಿಟ್ಟು ಪ್ರಪೋಸ್ ಮಾಡಿದ್ದಾಗಿ ಸ್ವಲ್ಪ ಮೇಲೆ ಹೋಗ್ಬಿಟ್ಟು ಅವರು ಒಂದು ಬ್ಯಾನರ್ ಥರ ಹಾರಿಸಿದ್ದಾರೆ. ಅದರಲ್ಲಿ ಒಂದು ಲೈನ್ಸ್ ಬರೆದಿದ್ದಾರೆ ಅವರು. ಏನು ಲೈನ್ಸ್ ಅಂತಂದರೆ, ವೆನ್ ದ ಪವರ್ ಆಫ್ ಲವ್ ಬೀಟ್ಸ್ ದ ಲವ್ ಆಫ್ ಪವರ್, ದ ವರ್ಲ್ಡ್ ನೋಸ್ ಪೀಸ್ ಅಂತ ಹೇಳಿ. ಸೊ ಇಟ್ ಮೀನ್ಸ್ ಪ್ರೀತಿಯ ಶಕ್ತಿಯ ಅಧಿಕಾರದ ಪ್ರೀತಿಯನ್ನು ಸೋಲಿಸಿದಾಗ ಜಗತ್ತಿಗೆ ಶಾಂತಿ ತಿಳಿಯುತ್ತದೆ ಅಂಥೇಳಿ ಹೇಳಿದ್ದಾರೆ. ಅಂದರೆ ಒಂದು ಪ್ರೀತಿಯ ಸಂಕೇತವಾಗಿ ಪ್ರೀತಿ ಅನ್ನೋ ಒಂದು ಅಸ್ತ್ರ ನಮ್ಮ ಜೊತೆ ಇದ್ದರೆ ನಾವು ಇಂತಹ ಒಂದು ಯುದ್ಧವನ್ನು ಕೂಡ ನಾವು ಗೆದ್ದು ಬರ್ಬೋದು ಅಂಥೇಳಿ ಈ ಒಂದು ಮಾತಿನ ತಾತ್ಪರ್ಯ ಅಂತ ಹೇಳಬಹುದು. ಸೊ ಇಷ್ಟೆಲ್ಲ ಆಗಿ ಅವರು ಆ್ಯಕ್ಚುಲಿ ತುಂಬ ವರ್ಷದಿಂದ ಪ್ರೀತಿ ಮಾಡಿಬಿಟ್ಟು ಇವಾಗ ಫೈನಲಿ ಮದುವೆ ಮಾಡ್ಕೊಳ್ಳೋ ಒಂದು ಮಟ್ಟಿಗೆ ಬಂದು ಪ್ರಪೋಸ್ ಮಾಡಿದ್ದಾರೆ. ಸೊ ಇದು ಕೆಲವೊಂದು ಸೋಷಿಯಲ್ ಮೀಡಿಯಾದೊಳಗೆ, ಇನ್ಸ್ಟಾಗ್ರಾಮ್ ಒಳಗೆ ಹೇಳ್ತಾ ಇದ್ದಾರೆ ಹುಚ್ಚಾಟ ಅಂತ. ಬಟ್ ಆ್ಯಕ್ಚುಲಿ ನನ್ನ ಒಂದು ಪಾಯಿಂಟ್ ಆಫ್ ವ್ಯೂ ಅಂತ ನೋಡಿದರೆ ಇದನ್ನು ಕಂಪ್ಯಾರಿಸನ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ಇದು ಫಿಲ್ಮಿ ಒಳಗೆ ಏನಾದ್ರು ನೋಡಿದರೆ ಅದು ಫಿಲ್ಮು ಅಂತ ಹೇಳಿಬಿಟ್ಟು ತಪ್ಪಿಸ್ಕೊತಾರೆ. ಇದೇ ಈ ನಾರ್ಮಲ್ ಪೀಪಲ್ಸ್ ಏನಾದ್ರು ಮಾಡಿದ್ರೆ ಹುಚ್ಚಾಟ ಹಾಗೆ ಹಿಂಗೆ ಅಂತ. ಯಾಕಂದರೆ ಇವಾಗ ನೋಡಿರಿ, ಎಲ್ಲರೂ ಕೂಡ ಯುನೀಕಾಗಿ ಮಾಡಬೇಕು, ಎಲ್ಲರೂ ಕೂಡ ಡಿಫ್ರೆಂಟ್ ಆಗಿರಬೇಕು ಅಂತ ಹೇಳ್ತಾರೆ. ಇವಾಗ ನಾವಿದ್ದಂಗೆ ನೀವಿಲ್ಲ, ನೀವಿದ್ದಂಗೆ ನಾವಿಲ್ಲ. ಸೊ ದೋಸ್ ಕ್ಯಾರೆಕ್ಟರ್ಸ್ ಇಸ್ ಡಿಫ್ರೆಂಟ್, ಹೌದಾ? ಸೊ ಇವರು ಕೂಡ ಒಂದು ರೀತಿ ಡಿಫ್ರೆಂಟಾಗಿ ಥಿಂಕ್ ಮಾಡಿದ್ದಕ್ಕೆ ಟ್ರೆಂಡ್ ಆಗಿದ್ದಾರೆ ಅನ್ನೋದು ಮರೆಯೋಕ್ಕೆ ಹೋಗಬೇಡ್ರಿ. ಸೊ ಎಲ್ಲರಿಗೂ ಕೂಡ ವಿಧವಾಗಿ ಡಿಫ್ರೆಂಟ್ ಥಿಂಕ್ಸ್ ಇರ್ತದೆ. ಹಾಗಂತ ಹೇಳಿಬಿಟ್ಟು ನೀವು ಮಾಡಿರಿ ಅಂತಲ್ಲ, ಅವ್ರಿಗೆ ಅದು ಅಭ್ಯಾಸ. ನಿಮಗೆ ಯಾವುದೇ ರೀತಿ ಅಭ್ಯಾಸ ಇಲ್ಲ, ಇಂಥ ಸಾಹಸಕ್ಕೆ ಕೈ ಹಾಕಕ್ಕೆ ಹೋಗಬೇಡ್ರಿ ಮತ್ತು ನೀವು ಯಾರು. ಬಟ್ ಸ್ಟಿಲ್ ಇವರು ಒಂದು ವರ್ಲ್ಡಿಗೆ ಹೇಳಿದ್ದಾರೆ, ಒಂದು ಯುನೀಕ್
ಯುನಿಕ್ ಹೊಸತನವನ್ನು ಹೇಳ್ಕೊಟ್ಟಾರಂತ ಹೇಳಿ. ಸೊ ಈ ರೀತಿ ಒಂದು ಸಾಹಸ ಅಂತಲೇ ಹೇಳ್ಬಹುದು. ಇದು ಸಾಹಸ ಅನ್ನೋಕ್ಕಿಂತ ಅವರ ಒಂದು ಪ್ಯಾಷನ್, ಅಂದರೆ ಅದೊಂದು ಹವ್ಯಾಸ. ಸೊ ಆ ಒಂದು ಹವ್ಯಾಸನ ಅಳವಡಿಸ್ಕೊಂಡು ಅವರ ಒಂದು ಲೈಫ್ ಒಳಗೆ ಪ್ರಪೋಸಲನ್ನು ತುಂಬ ಕ್ಯೂಟ್ ಅಂತಲೇ ಹೇಳ್ಬೋದು. ಸೊ ಇಷ್ಟು ಕ್ಯೂಟಾಗಿ ಪ್ರಪೋಸ್ ಮಾಡಿದ್ದಾರೆ. ನಿಜವಾಗ್ಲೂ ಆ ಒಂದು ವಿಡಿಯೋ ನೋಡಿದರೆ, ಫೋಟೋ ನೋಡಿದರೆ ಐ ಲವ್ ಇಟ್. ಸಿಕ್ಕಾಪಟ್ಟೆ ಇಷ್ಟ ಆಯಿತಾ. ಹಂಗಂತ ಹೇಳ್ಬಿಟ್ಟು ನಮ್ಮ ಹುಡುಗಂಗೆ ನಾವು ಹರ್ತೀವಿ ಪ್ರಪೋಸ್ ಮಾಡು, ನೋ. ಕಣ್ಣಿಗೆ ಕಾಣೋದು ಚಂದ, ಅದನ್ನು ಅಳವಡಿಸ್ಕೊಳ್ಳೋದು ಕಷ್ಟ ಆಯಿತಾ. ನೋಡಬೇಕು, ಖುಷಿ ಪಡಬೇಕು, ಕಮೆಂಟ್ ಮಾಡಬೇಕಾ, ಒಳ್ಳೆಯದನ್ನೇ ಕಮೆಂಟ್ ಮಾಡಿಬಿಟ್ಟು ಅದನ್ನು ಬಿಟ್ಟು ಏನೋ ಒಂದು ಅದೇ ಹೇಳ್ತಾರಲ್ಲ ಗಾಸಿಪ್ಸು, ನೆಗೆಟಿವ್ ಕಮೆಂಟ್ಸ್ ಅವೆಲ್ಲ ನೋಡಿ ಖುಷಿ ಆಗುತ್ತೆ ಇಲ್ವ ನಿಮ್ಗೆ? ಆ್ಯಕ್ಚುಲಿ ಮನಸ್ಸಿಂದ ಹೇಳ್ರಿ. ಆ ಒಂದು ವೀಡಿಯೋ ಆಗಿರ್ಬೋದು, ಫೋಟೋ ನೋಡೋದಾಗಿರ್ಬೋದು, ಖುಷಿ ಆಗುತ್ತೆ. ಇಲ್ಲ ಒಂದು ಕ್ವಶನ್ ಮಾರ್ಕ್ ಐತಿ, ಇದಕ್ಕೆ ಸ್ವಲ್ಪ ನನಗೆ ಕಮೆಂಟ್ ಮಾಡಿರಿ. ಯಾಕಂದರೆ ನಾನು ನೋಡಬೇಕು ಎಷ್ಟು ಜನ ನನ್ನ ಮಾತನ್ನು ನೀವು ಒಪ್ಪುತ್ತೀರೋ ಒಪ್ಪಂಗಿಲ್ಲ ಗೊತ್ತಿಲ್ಲ. ಯಾಕಂತಂದ್ರೆ ಅವ್ರಿಗೂ ಪರ್ಸ್ನಲ್ ಲೈಫ್ ಅನ್ನೋದಿರ್ತದೆ. ಆ ಪರ್ಸ್ನಲ್ ಲೈಫ್ ಒಳಗೆ ನಾನು ಏನೋ ಒಂದು ಹೊಸತನವನ್ನು ಕ್ರಿಯೇಟ್ ಮಾಡಬೇಕು ಅಂತ ಹೇಳಿ ಬಂದಾಗಲೇ ಅವರು ಅಂತಹ ಒಂದು ಟ್ರೆಂಡಿಂಗ್ ಲೆವೆಲ್ ಒಳಗೆ ಬಂದ್ರು ಅಂತ ಹೇಳ್ಬೋದು. ಹಾಗಂತ ಟ್ರೆಂಡಿಂಗ್ ಲೆವೆಲ್ ಆಗಬೇಕಂತ ಈ ರೀತಿ ಮಾಡೋದು ಸರಿನಾ ಅಂತ ಹೇಳಿ ಪ್ರಶ್ನೆ ಬರ್ಬೋದು. ಈ ರೀತಿ ಮಾಡೋದು ಸರಿನಾ ಅಂತಂದು ಹೊಸದಾಗಿರೋ ಮಾಡಿರೋದಲ್ಲಿ ಅಲ್ಲ, ಇರೋದ್ರಲ್ಲೇ ಹೊಸದಾಗಿ ಮಾಡೋರು. ನಿಮ್ಮಲ್ಲೂ ಕೂಡ ಟ್ಯಾಲೆಂಟ್ಸ್ ಇರ್ತವೆ, ಅವನ್ನ ನ್ಯೂ ರೀತಿ ಎಕ್ಸ್ಪ್ಲೋರ್ ಮಾಡಿರಿ ಅಂಥೇಳಿ ಹೇಳ್ಬೋದು. ಸೊ ಈ ಒಂದು ವಿಡಿಯೋ ತಾತ್ಪರ್ಯ ಇಷ್ಟೇ. ಪ್ರೀತಿಯನ್ನು ಆಳವಾದ ಬಲ ನಮ್ಮ ಹತ್ರ ಇದ್ದರೆ ಎಂತಹ ವ್ಯಕ್ತಿಗಳ ಬಂದು ನಾವು ಅದನ್ನು ಮೆಟ್ಟಿ ನಿಲ್ಲುವ ಒಂದು ಸಾಧನೆ ಮಾಡ್ಬೋದು ಅಂತ. ಇದು ಬೇರೆ ದೇಶದೊಳಗಾಗೈತಿ. ನಮ್ಮ ದೇಶದೊಳಗೆ ಬರೀ ಕೊಲೆ, ಮರ್ಡರು, ಕರ್ಕೊಂಡೋಗಿ ದೂಕಾಡೋದು ಇಂಥದ್ದೇ ಆಗ್ಬಿಟ್ಟೈತಿ. ಸಾಧ್ಯ ಆದರೆ ಪ್ರೀತಿ ಅನ್ನೋದು ಬಹಳ ಪವಿತ್ರವಾಗಿರೋ ಒಂದು ಬಂಧನ ಅದು. ಆ ಒಂದು ಬಂಧನಕ್ಕೆ ತುಂಬ ಜನ ಕೆಟ್ಟ ಹೆಸರು ಕೊಟ್ಬಿಟ್ಟಾರೆ ಈಗ ಆಲ್ರೆಡಿ. ಅದೇ ಹೇಳ್ತಾರಲ್ಲ, ಆ ಒಂದು ವಿಷಯ, ಆ ಒಂದು ಪ್ರೀತಿ ಅಸ್ತ್ರ ನಮ್ಮ ಹತ್ರ ಇದ್ದರೆ ಯಾರೂ ಏನೂ ಮಾಡೋಕ್ಕಾಗಂಗಿಲ್ಲ. ಸೊ ಎಕ್ಸಾಂಪಲ್ ಇದೆ. ಥ್ಯಾಂಕ್ ಯು ಸೋ ಮಚ್. ನಾನು ಈ ಒಂದು ಎಂಪೈರ್ ಬಿಲ್ಡಿಂಗದು ಎಕ್ಸ್ಪೆಷಲಿ ಈ ಹುಡುಗನ ಹೆಸರೇನು ಇವಾನ್ ಮತ್ತು ಅಂಜೆಲಾ ಅನ್ನೋ ಒಂದು ಕಪಲ್ಸನ್ನು ಯಾಕೆ ಪ್ರಪೋಸ್ ಮಾಡಿದರು, ಎಲ್ಲಿ ಪ್ರಪೋಸ್ ಮಾಡಿದರು, ಹೇಗೆ ಪ್ರಪೋಸ್ ಮಾಡಿದರು, ಏನಂತ ಲೈನ್ಸ್ ಬರೆದಿದ್ರು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ನಾನು ನಿಮ್ಗೆ ಹೇಳಿದ್ದೀನಿ. ಅರ್ಥ ಆಗದ ಅಂಥೇಳಿ ಅನ್ಕೊತೀನಿ. ಸಪೋಸ್ ಅರ್ಥ ಆಗಲಿಲ್ಲ ಅಂದರೂ ಒಂದು ಕಮೆಂಟ್ ಮಾಡಿರಿ. ಇನ್ನೊಂದು ಸಲ ನೆಕ್ಸ್ಟಾಗಿ ಬೆಟರಾಗಿ ನಾನು ದಿನಕ್ಕೆ ದಿನ ಹೋಗ್ದಂಗೆ ಬೆಟರಾಗಿ ಹೇಳೋಕ್ಕೆ ಪ್ರಯತ್ನ ಪಡ್ತೀನಿ. ಯಾಕಂತಂದ್ರೆ ನಾನು ಇನ್ನೂ ಬಿಗಿನರ್ ಅದೀನಿ. ಸೊ ನನಗೆ ಹೆಂಗೆ ಹೇಳ್ಬೇಕಂತೇಳಿ ಗೊತ್ತಿಲ್ಲ. ಸಾಧ್ಯ ಆದಷ್ಟು ನಿಮಗೆ ತಿಳಿಯೋ ಮಟ್ಟಿಗೆ ನಾನು ಹೇಳ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋಕ್ಕೆ ನಾನು ಪೂರ್ಣ ವಿರಾಮ ಹಾಕ್ತಾಯಿದ್ದೀನಿ. ಸೊ ಯಾರು ತುಂಬ ನಿಮ್ಮ ಹುಡುಗಿನ ಅಥವಾ ಹುಡುಗನ ಯಾರು ಪ್ರೀತಿ ಮಾಡ್ತಿರಲ್ಲ, ಸೊ ಅವರು ಒಂದು ಕಮೆಂಟ್ ಹಾಕಿ, ನಿಮ್ಮ ಹುಡುಗನ ಹೆಸರಾಗಿರ್ಬೋದು ಅಥವಾ ನೀವೇನು ನಿಮ್ಮ ಎಕ್ಸ್ಪ್ಲೋರ್ ಮಾಡ್ಬೇಕಂತಿದ್ದೀರಿ ನಿಮ್ಮ ಹುಡುಗನ ವಿಷಯವಾಗಿ ಅಂತ ಹೇಳಿ. ಸೊ ಧನ್ಯವಾದಗಳು.